ಶ್ರೀರಾಮ ಮಂದಿರದ ಮೇಲೆ ತುಮಕೂರು ಜಿಲ್ಲಾಡಳಿತ ಕಣ್ಣು ಹಾಕಿದೆ. ಈ ಮಂದಿರದ ವ್ಯವಸ್ಥಾಪನಾ ಸಮಿತಿಯನ್ನ ರಚನೆ ಮಾಡಿ ಅಂತ ಈಗ ಜಿಲ್ಲಾಡಳಿತ ನೋಟಿಫಿಕೇಶನ್ ಒಂದನ್ನ ಹೊರಡಿಸಿದೆ. ಇಲ್ಲಿರುವಂತಹ ಭಕ್ತರು 10 ಕೋಟಿ ವೆಚ್ಚ ಮಾಡಿ ರಾಮ ಮಂದಿರ ಜೀರ್ಣೋದ್ಧಾರ ಮಾಡಬೇಕು ಅಂತ ಪ್ಲಾನ್ ಮಾಡಿಕೊಂಡಿದ್ರು. ಈಗ ಜಿಲ್ಲಾಡಳಿತ ಈ ರೀತಿ ದಿಢೀರನೆ ನೋಟಿಫಿಕೇಶನ್ ಹೊರಡಿಸಿರುವುದರಿಂದ ಭಕ್ತರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜಿಲ್ಲಾಡಳಿತದ ಈ ನಡೆಗೆ ರಾಮ ಮಂದಿರ ಭಕ್ತರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಮ ಮಂದಿರ ಜೀರ್ಣೋದ್ಧಾರ ಮಾಡಬೇಕು ಅಂತ ಭಕ್ತರು ಮುಂದಾಗಿದ್ರು. ಅದರಲ್ಲೂ 10 ಕೋಟಿ ವೆಚ್ಚ ಮಾಡಿ ರಾಮ ಮಂದಿರ ಜೀರ್ಣೋದ್ಧಾರ ಮಾಡಬೇಕು ಅಂತ ಪ್ಲಾನ್ ಮಾಡಿಕೊಂಡಿದ್ರು. ಈಗ ತುಮಕೂರು ಜಿಲ್ಲಾಡಳಿತ ಇದ್ರ ಮೇಲೆ ಕಣ್ಣು ಹಾಕಿದೆ ಅನ್ನುವಂತಹ ಆರೋಪಗಳನ್ನ ಮಾಡಲಾಗ್ತಾ ಇದೆ. ಕೆಆರ್ ಬಡಾವಣೆಯಲ್ಲಿರುವಂತಹ ಸಿ ದರ್ಜೆಯ ದೇವಾಲಯ ಇದು. ಮಂದಿರದ ವ್ಯವಸ್ಥಾಪನಾ ಸಮಿತಿಯನ್ನ ರಚನೆ ಮಾಡಿ ಅಂತ ನೋಟಿಫಿಕೇಶನ್ ಅನ್ನ ಈಗ ಜಿಲ್ಲಾಡಳಿತ ಹೊರಡಿಸಿದ್ಯಂತೆ. ಇದು ಈಗ ಭಕ್ತರ ಆಕ್ರೋಶಕ್ಕೆ ಕಾರಣವಾಗಿದೆ. ಕಳೆದ 54 ವರ್ಷದಿಂದ ರಾಮೋತ್ಸವ ಮಾಡ್ತಾ ಇದ್ದಾರೆ ಒಂದು ಕಮಿಟಿ. ಹಾಗೆ ಕೃಷ್ಣ ಜನ್ಮಾಷ್ಟಮಿ ಸಮಿತಿಯರು ಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇವರೆಲ್ಲ ಸೇರ್ಕೊಂಡು ಏನಾಯ್ತು, ಒಂದ್ ದಿವಸ ನಮ್ಮ ಪಾವಗಡದ ಜಪಾನಂದ ಸ್ವಾಮೀಜಿಯವರು ಬಂದು ಇಲ್ಲೊಂದು ಮೀಟಿಂಗ್ ಕರೆದಿದ್ರು. ನಾವು ಎಲ್ಲ ಭಾಗವಹಿಸಿದ್ದು. ಇದನ್ನ ಇನ್ಫೋಸಿಸ್ ಸುಧಾಮೂರ್ತಿಯವರ ಫೌಂಡೇಶನ್ ಇಂದ ಇದನ್ನ ಭವ್ಯವಾದ ರಾಮ ಮಂದಿರ ಮಾಡುವ, ತುಮಕೂರಿಗೆ ಒಂದು ಒಳ್ಳೆ ಪ್ರವಾಸಿ ಕ್ಷೇತ್ರ ಆಗಬೇಕಿದು, ಇಂಥ ರಾಮ ಮಂದಿರ ಹಿಂಗಿರೋ ಸರಿಯಲ್ಲ ಅಂತ ಹೇಳಿ ಅವರೆಲ್ಲ ಒಂದು ಪ್ರಪೋಸಲ್ ಇಟ್ಟರು. ಅದಕ್ಕೆ ನಾವು ಅವಕ್ಕೆಲ್ಲ ಒಪ್ಕೊಂಡು ಅದ ಪ್ರಪೋಸ್ ಆದ್ಮೇಲಿಂದ ಇವರು ಕಮಿಟಿ ಮಾಡಕ್ ವ್ಯವಸ್ಥಾನ ಸಮಿತಿ ಕಮಿಟಿ ಮಾಡ್ಲಿಕ್ಕೆ ಹೊರಟರು. ಅದ್ರದ್ದೇನಾರು ಶೆಡ್ ಅದು ಮಾಡದಲ್ಲೇ ಬಿಡೋದಕ್ಕೋಸ್ಕರನ ಮಾಡೋದು. ಹಾಗೆ ನಮ್ಮ ರಾಮೋತ್ಸವ ಕೃಷ್ಣ ಜನ್ಮಾಷ್ಟಮಿನೆಲ್ಲ ತಪ್ಪಿಸ್ಲಿಕ್ಕೋಸ್ಕರ ಇದನ್ನ ಮಾಡ್ತಾ ಇದಾರೆ ಅಂತ ನಮಗೂ ಅನುಮಾನ ಬಂದಿದೆ. ಇದು ಸಿಗರೇಟ್ ದೇವಸ್ಥಾನ ಆದ್ರಿಂದ ಸಮಿತಿ ಅವಶ್ಯಕತೆ ಇರಲಿಲ್ಲ. ಇದುವರೆಗೂ ಧಾರ್ಮಿಕ ಚಟುವಟಿಕೆಗಳು ಗೌರ್ಮೆಂಟ್ ಇಂದ ಏನೂ ಸಹಕಾರ ಇಲ್ಲದಲ್ಲ ಇಲ್ಲಿ ನಡ್ಕೊಂಡು ಹೋಗ್ತಾ ಇದಾವೆ. ಇಲ್ಲಿ ಮಾಡ್ಕೊಂಡು ಹೋಗಿ ಆಕ್ಟ್ ಅಲ್ಲಿ ಈ ದೇವಸ್ಥಾನಕ್ಕೆ ಸಮಿತಿ ಮಾಡ್ಲಿಕ್ಕೆ ಅವಕಾಶವೇ ಇಲ್ಲ. ಕಾನೂನು ವಿರುದ್ಧ ಹೆಂಗ್ ಮಾಡ್ತಾರೆ ಅವರು? ಇಲ್ಲಿವರೆಗೂ ಈ ದೇವಸ್ಥಾನದಲ್ಲಿ ವ್ಯವಸ್ಥಾಪನಾ ಸಮಿತಿ ಯಾಕಾಗಿಲ್ಲ ಅಂತ ಹೇಳಿದ್ರೆ, ಈ ದೇವಸ್ಥಾನದಲ್ಲಿ ಆದಾಯ ಇಲ್ಲ, 1 ಲಕ್ಷ ರೂಪಾಯಿ ವರ್ಷಕ್ಕೆ ಆದಾಯ ಇಲ್ಲ. ಮತ್ತೆ ಆಶ್ಚರ್ಯಕರ ಸಂಗತಿ ಏನಂದ್ರೆ, ಇಂಥ ಪ್ರೈಮ್ ಲ್ಯಾಂಡ್ ಈ ದೇವಸ್ಥಾನದ ಆಸ್ತಿಯ ಒಡೆತನಕ್ಕೆ ಸಂಬಂಧಪಟ್ಟಂತ ಆಸ್ತಿಯ ದಾಖಲೆಗಳು ಕೂಡ ಅವ್ರ ಹತ್ರ ಇಲ್ಲ, ಅಧಿಕಾರಿಗಳ ಹತ್ರ. ಮತ್ತೆ ಎಷ್ಟು ಮಟ್ಟಿಗಿದೆ ಅಂತ ಹೇಳಿದ್ರೆ, ಇಲ್ಲಿಯ ಬಹಳಷ್ಟು ಸಾರಿ ದೇವಸ್ಥಾನದ ಕರೆಂಟ್ ಬಿಲ್ ಕಟ್ಟದಲ್ಲೇ ಕೆಇಬಿನವರು ಡಿಸ್ಕನೆಕ್ಟ್ ಮಾಡಿದ್ದಾರೆ. ನಾವು ತುಮಕೂರು ದಸರಾ ಸಮಿತಿ ಮತ್ತು ಸಾರ್ವಜನಿಕರು ಶ್ರೀರಾಮ ಮಂದಿರದ ಮೇಲೆ ತುಮಕೂರು ಜಿಲ್ಲಾಡಳಿತ ಕಣ್ಣು ಹಾಕಿದೆ. ಈ ಮಂದಿರದ ವ್ಯವಸ್ಥಾಪನಾ ಸಮಿತಿಯನ್ನ ರಚನೆ ಮಾಡಿ ಅಂತ ಈಗ ಜಿಲ್ಲಾಡಳಿತ ನೋಟಿಫಿಕೇಶನ್ ಒಂದನ್ನ ಹೊರಡಿಸಿದೆ. ಇಲ್ಲಿರುವಂತಹ ಭಕ್ತರು 10 ಕೋಟಿ ವೆಚ್ಚ ಮಾಡಿ ರಾಮ ಮಂದಿರ ಜೀರ್ಣೋದ್ಧಾರ ಮಾಡಬೇಕು ಅಂತ ಪ್ಲಾನ್ ಮಾಡಿಕೊಂಡಿದ್ರು. ಈಗ ಜಿಲ್ಲಾಡಳಿತ ಈ ರೀತಿ ದಿಢೀರನೆ ನೋಟಿಫಿಕೇಶನ್ ಹೊರಡಿಸಿರುವುದರಿಂದ ಭಕ್ತರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜಿಲ್ಲಾಡಳಿತದ ಈ ನಡೆಗೆ ರಾಮ ಮಂದಿರ ಭಕ್ತರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಮ ಮಂದಿರ ಜೀರ್ಣೋದ್ಧಾರ ಮಾಡಬೇಕು ಅಂತ ಭಕ್ತರು ಮುಂದಾಗಿದ್ರು. ಅದರಲ್ಲೂ 10 ಕೋಟಿ ವೆಚ್ಚ ಮಾಡಿ ರಾಮ ಮಂದಿರ ಜೀರ್ಣೋದ್ಧಾರ ಮಾಡಬೇಕು ಅಂತ ಪ್ಲಾನ್ ಮಾಡಿಕೊಂಡಿದ್ರು. ಈಗ ತುಮಕೂರು ಜಿಲ್ಲಾಡಳಿತ ಇದ್ರ ಮೇಲೆ ಕಣ್ಣು ಹಾಕಿದೆ ಅನ್ನುವಂತಹ ಆರೋಪಗಳನ್ನ ಮಾಡಲಾಗ್ತಾ ಇದೆ. ಕೆಆರ್ ಬಡಾವಣೆಯಲ್ಲಿರುವಂತಹ ಸಿ ದರ್ಜೆಯ ದೇವಾಲಯ ಇದು. ಮಂದಿರದ ವ್ಯವಸ್ಥಾಪನಾ ಸಮಿತಿಯನ್ನ ರಚನೆ ಮಾಡಿ ಅಂತ ನೋಟಿಫಿಕೇಶನ್ ಅನ್ನ ಈಗ ಜಿಲ್ಲಾಡಳಿತ ಹೊರಡಿಸಿದ್ಯಂತೆ. ಇದು ಈಗ ಭಕ್ತರ ಆಕ್ರೋಶಕ್ಕೆ ಕಾರಣವಾಗಿದೆ. ಕಳೆದ 54 ವರ್ಷದಿಂದ ರಾಮೋತ್ಸವ ಮಾಡ್ತಾ ಇದ್ದಾರೆ ಒಂದು ಕಮಿಟಿ. ಹಾಗೆ ಕೃಷ್ಣ ಜನ್ಮಾಷ್ಟಮಿ ಸಮಿತಿಯರು ಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇವರೆಲ್ಲ ಸೇರ್ಕೊಂಡು ಏನಾಯ್ತು, ಒಂದ್ ದಿವಸ ನಮ್ಮ ಪಾವಗಡದ ಜಪಾನಂದ ಸ್ವಾಮೀಜಿಯವರು ಬಂದು ಇಲ್ಲೊಂದು ಮೀಟಿಂಗ್ ಕರೆದಿದ್ರು. ನಾವು ಎಲ್ಲ ಭಾಗವಹಿಸಿದ್ದು. ಇದನ್ನ ಇನ್ಫೋಸಿಸ್ ಸುಧಾಮೂರ್ತಿಯವರ ಫೌಂಡೇಶನ್ ಇಂದ ಇದನ್ನ ಭವ್ಯವಾದ ರಾಮ ಮಂದಿರ ಮಾಡುವ, ತುಮಕೂರಿಗೆ ಒಂದು ಒಳ್ಳೆ ಪ್ರವಾಸಿ ಕ್ಷೇತ್ರ ಆಗಬೇಕಿದು, ಇಂಥ ರಾಮ ಮಂದಿರ ಹಿಂಗಿರೋ ಸರಿಯಲ್ಲ ಅಂತ ಹೇಳಿ ಅವರೆಲ್ಲ ಒಂದು ಪ್ರಪೋಸಲ್ ಇಟ್ಟರು. ಅದಕ್ಕೆ ನಾವು ಅವಕ್ಕೆಲ್ಲ ಒಪ್ಕೊಂಡು ಅದ ಪ್ರಪೋಸ್ ಆದ್ಮೇಲಿಂದ ಇವರು ಕಮಿಟಿ ಮಾಡಕ್ ವ್ಯವಸ್ಥಾನ ಸಮಿತಿ ಕಮಿಟಿ ಮಾಡ್ಲಿಕ್ಕೆ ಹೊರಟರು. ಅದ್ರದ್ದೇನಾರು ಶೆಡ್ ಅದು ಮಾಡದಲ್ಲೇ ಬಿಡೋದಕ್ಕೋಸ್ಕರನ ಮಾಡೋದು. ಹಾಗೆ ನಮ್ಮ ರಾಮೋತ್ಸವ ಕೃಷ್ಣ ಜನ್ಮಾಷ್ಟಮಿನೆಲ್ಲ ತಪ್ಪಿಸ್ಲಿಕ್ಕೋಸ್ಕರ ಇದನ್ನ ಮಾಡ್ತಾ ಇದಾರೆ ಅಂತ ನಮಗೂ ಅನುಮಾನ ಬಂದಿದೆ. ಇದು ಸಿಗರೇಟ್ ದೇವಸ್ಥಾನ ಆದ್ರಿಂದ ಸಮಿತಿ ಅವಶ್ಯಕತೆ ಇರಲಿಲ್ಲ. ಇದುವರೆಗೂ ಧಾರ್ಮಿಕ ಚಟುವಟಿಕೆಗಳು ಗೌರ್ಮೆಂಟ್ ಇಂದ ಏನೂ ಸಹಕಾರ ಇಲ್ಲದಲ್ಲ ಇಲ್ಲಿ ನಡ್ಕೊಂಡು ಹೋಗ್ತಾ ಇದಾವೆ. ಇಲ್ಲಿ ಮಾಡ್ಕೊಂಡು ಹೋಗಿ ಆಕ್ಟ್ ಅಲ್ಲಿ ಈ ದೇವಸ್ಥಾನಕ್ಕೆ ಸಮಿತಿ ಮಾಡ್ಲಿಕ್ಕೆ ಅವಕಾಶವೇ ಇಲ್ಲ. ಕಾನೂನು ವಿರುದ್ಧ ಹೆಂಗ್ ಮಾಡ್ತಾರೆ ಅವರು? ಇಲ್ಲಿವರೆಗೂ ಈ ದೇವಸ್ಥಾನದಲ್ಲಿ ವ್ಯವಸ್ಥಾಪನಾ ಸಮಿತಿ ಯಾಕಾಗಿಲ್ಲ ಅಂತ ಹೇಳಿದ್ರೆ, ಈ ದೇವಸ್ಥಾನದಲ್ಲಿ ಆದಾಯ ಇಲ್ಲ, 1 ಲಕ್ಷ ರೂಪಾಯಿ ವರ್ಷಕ್ಕೆ ಆದಾಯ ಇಲ್ಲ. ಮತ್ತೆ ಆಶ್ಚರ್ಯಕರ ಸಂಗತಿ ಏನಂದ್ರೆ, ಇಂಥ ಪ್ರೈಮ್ ಲ್ಯಾಂಡ್ ಈ ದೇವಸ್ಥಾನದ ಆಸ್ತಿಯ ಒಡೆತನಕ್ಕೆ ಸಂಬಂಧಪಟ್ಟಂತ ಆಸ್ತಿಯ ದಾಖಲೆಗಳು ಕೂಡ
ಅವ್ರ ಹತ್ರ ಇಲ್ಲ, ಅಧಿಕಾರಿಗಳ ಹತ್ರ. ಮತ್ತೆ ಎಷ್ಟು ಮಟ್ಟಿಗಿದೆ ಅಂತ ಹೇಳಿದ್ರೆ ಇಲ್ಲಿಯ ಬಹಳಷ್ಟು ಸಾರಿ ದೇವಸ್ಥಾನದ ಕರೆಂಟ್ ಬಿಲ್ ಕಟ್ಟದಲ್ಲೇ KEBನವರು ಡಿಸ್ಕನೆಕ್ಟ್ ಮಾಡಿದ್ದಾರೆ. ನಾವು ತುಮಕೂರು ದಸರಾ ಸಮಿತಿ ಮತ್ತು ಸಾರ್ವಜನಿಕರು ಶ್ರೀರಾಮ ಮಂದಿರದ ಮೇಲೆ ತುಮಕೂರು ಜಿಲ್ಲಾಡಳಿತ ಕಣ್ಣು ಹಾಕಿದೆ. ಈ ಮಂದಿರದ ವ್ಯವಸ್ಥಾಪನಾ ಸಮಿತಿಯನ್ನ ರಚನೆ ಮಾಡಿ ಅಂತ ಈಗ ಜಿಲ್ಲಾಡಳಿತ ನೋಟಿಫಿಕೇಶನ್ ಒಂದನ್ನ ಹೊರಡಿಸಿದೆ. ಇಲ್ಲಿರುವಂತಹ ಭಕ್ತರು 10 ಕೋಟಿ ವೆಚ್ಚ ಮಾಡಿ ರಾಮ ಮಂದಿರ ಜೀರ್ಣೋದ್ಧಾರ ಮಾಡಬೇಕು ಅಂತ ಪ್ಲಾನ್ ಮಾಡಿಕೊಂಡಿದ್ರು. ಈಗ ಜಿಲ್ಲಾಡಳಿತ ಈ ರೀತಿ ದಿಢೀರನ್ನೇ ನೋಟಿಫಿಕೇಶನ್ ಹೊರಡಿಸಿರುವುದರಿಂದ ಭಕ್ತರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜಿಲ್ಲಾಡಳಿತದ ಈ ನಡೆಗೆ ರಾಮ ಮಂದಿರ ಭಕ್ತರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಮ ಮಂದಿರ ಜೀರ್ಣೋದ್ಧಾರ ಮಾಡಬೇಕು ಅಂತ ಭಕ್ತರು ಮುಂದಾಗಿದ್ರು. ಅದರಲ್ಲೂ 10 ಕೋಟಿ ವೆಚ್ಚ ಮಾಡಿ ರಾಮ ಮಂದಿರ ಜೀರ್ಣೋದ್ಧಾರ ಮಾಡಬೇಕು ಅಂತ ಪ್ಲಾನ್ ಮಾಡಿಕೊಂಡಿದ್ರು. ಈಗ ತುಮಕೂರು ಜಿಲ್ಲಾಡಳಿತ ಇದ್ರ ಮೇಲೆ ಕಣ್ಣು ಹಾಕಿದೆ ಅನ್ನುವಂತಹ ಆರೋಪಗಳನ್ನ ಮಾಡಲಾಗ್ತಾ ಇದೆ. KR ಬಡಾವಣೆಯಲ್ಲಿರುವಂತಹ C ದರ್ಜೆಯ ದೇವಾಲಯ ಇದು. ಮಂದಿರದ ವ್ಯವಸ್ಥಾಪನಾ ಸಮಿತಿಯನ್ನ ರಚನೆ ಮಾಡಿ ಅಂತ ನೋಟಿಫಿಕೇಶನ್ ಅನ್ನ ಈಗ ಜಿಲ್ಲಾಡಳಿತ ಹೊರಡಿಸಿದ್ಯಂತೆ. ಇದು ಈಗ ಭಕ್ತರ ಆಕ್ರೋಶಕ್ಕೆ ಕಾರಣವಾಗಿದೆ. ಕಳೆದ 54 ವರ್ಷದಿಂದ ರಾಮೋತ್ಸವ ಮಾಡ್ತಾ ಇದ್ದಾರೆ ಒಂದು ಕಮಿಟಿ. ಹಾಗೆ ಕೃಷ್ಣ ಜನ್ಮಾಷ್ಟಮಿ ಸಮಿತಿಯವರು ಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇವರೆಲ್ಲ ಸೇರ್ಕೊಂಡು ಏನಾಯ್ತು, ಒಂದ್ ದಿವಸ ನಮ್ಮ ಪಾವಗಡದ ಜಪಾನಂದ ಸ್ವಾಮೀಜಿಯವರು ಬಂದು ಇಲ್ಲೊಂದು ಮೀಟಿಂಗ್ ಕರೆದಿದ್ರು. ನಾವು ಎಲ್ಲ ಭಾಗವಹಿಸಿದ್ದು. ಇದನ್ನ ಇನ್ಫೋಸಿಸ್ ಸುಧಾಮೂರ್ತಿಯವರ ಫೌಂಡೇಶನ್ ಇಂದ ಇದನ್ನ ಭವ್ಯವಾದ ರಾಮ ಮಂದಿರ ಮಾಡುವ, ತುಮಕೂರು ಒಂದು ಒಳ್ಳೆ ಪ್ರವಾಸಿ ಕ್ಷೇತ್ರ ಆಗಬೇಕಿದು, ಇಂಥ ರಾಮ ಮಂದಿರ ಹಿಂಗಿರೋ ಸರಿಯಲ್ಲ ಅಂತ ಹೇಳಿ ಅವರೆಲ್ಲ ಒಂದು ಪ್ರಪೋಸಲ್ ಇಟ್ಟರು. ಅದಕ್ಕೆ ನಾವು ಅವಕ್ಕೆಲ್ಲ ಒಪ್ಕೊಂಡು ಅದ ಪ್ರಪೋಸ್ ಆದ್ಮೇಲಿಂದ ಇವರು ಕಮಿಟಿ ಮಾಡಕ್ಕೆ ವ್ಯವಸ್ಥಾನ ಸಮಿತಿ ಕಮಿಟಿ ಮಾಡ್ಲಿಕ್ಕೆ ಹೊರಟರು. ಅದ್ರದ್ದೇನಾದ್ರು ಶೆಡ್ ಅದು ಮಾಡದಲ್ಲೇ ಬಿಡೋದಕ್ಕೋಸ್ಕರನ ಮಾಡೋದು. ಹಾಗೆ ನಮ್ಮ ರಾಮೋತ್ಸವ ಕೃಷ್ಣ ಜನ್ಮಾಷ್ಟಮಿನೆಲ್ಲ ತಪ್ಪಿಸ್ಲಿಕ್ಕೋಸ್ಕರ ಇದನ್ನ ಮಾಡ್ತಾ ಇದಾರೆ ಅಂತ ನಮಗೂ ಅನುಮಾನ ಬಂದಿದೆ. ಇದು ಮತ್ತೆ ಇದು ಸಿಗರೇಟ್ ದೇವಸ್ಥಾನ ಆದ್ರಿಂದ ಸಮಿತಿ ಅವಶ್ಯಕತೆ ಇರಲಿಲ್ಲ. ಇದುವರೆಗೂ ಧಾರ್ಮಿಕ ಚಟುವಟಿಕೆಗಳು ಗೌರ್ಮೆಂಟ್ ಇಂದ ಏನೂ ಸಹಕಾರ ಇಲ್ಲದಲ್ಲ ಇಲ್ಲಿ ನಡ್ಕೊಂಡು ಹೋಗ್ತಾ ಇದಾವೆ. ಇಲ್ಲಿ ಮಾಡ್ಕೊಂಡು ಹೋಗಿ ಆಕ್ಟ್ ಅಲ್ಲಿ ಈ ದೇವಸ್ಥಾನಕ್ಕೆ ಸಮಿತಿ ಮಾಡ್ಲಿಕ್ಕೆ ಅವಕಾಶವೇ ಇಲ್ಲ. ಕಾನೂನು ವಿರುದ್ಧ ಹೆಂಗ್ ಮಾಡ್ತಾರೆ ಅವರು? ಇಲ್ಲಿವರೆಗೂ ಈ ದೇವಸ್ಥಾನದಲ್ಲಿ ವ್ಯವಸ್ಥಾಪನಾ ಸಮಿತಿ ಯಾಕಾಗಿಲ್ಲ ಅಂತ ಹೇಳಿದ್ರೆ ಈ ದೇವಸ್ಥಾನದಲ್ಲಿ ಆದಾಯ ಇಲ್ಲ, 1 ಲಕ್ಷ ರೂಪಾಯಿ ವರ್ಷಕ್ಕೆ ಆದಾಯ ಇಲ್ಲ. ಮತ್ತೆ ಆಶ್ಚರ್ಯಕರ ಸಂಗತಿ ಏನಂದ್ರೆ ಇಂಥ ಪ್ರೈಮ್ ಲ್ಯಾಂಡ್ ಈ ದೇವಸ್ಥಾನದ ಆಸ್ತಿಯ ಒಡೆತನಕ್ಕೆ ಸಂಬಂಧಪಟ್ಟಂತ ಆಸ್ತಿಯ ದಾಖಲೆಗಳು ಕೂಡ ಅವ್ರ ಹತ್ರ ಇಲ್ಲ, ಅಧಿಕಾರಿಗಳ ಹತ್ರ. ಮತ್ತೆ ಎಷ್ಟು ಮಟ್ಟಿಗಿದೆ ಅಂತ ಹೇಳಿದ್ರೆ ಇಲ್ಲಿಯ ಬಹಳಷ್ಟು ಸಾರಿ ದೇವಸ್ಥಾನದ ಕರೆಂಟ್ ಬಿಲ್ ಕಟ್ಟದಲ್ಲೇ KEBನವರು ಡಿಸ್ಕನೆಕ್ಟ್ ಮಾಡಿದ್ದಾರೆ. ನಾವು ತುಮಕೂರು ದಸರಾ ಸಮಿತಿ ಮತ್ತು ಸಾರ್ವಜನಿಕರು ಆಶ್ಚರ್ಯಕರ ಸಂಗತಿ ಏನಂದ್ರೆ ಇಂಥ ಪ್ರೈಮ್ ಲ್ಯಾಂಡ್ ಈ ದೇವಸ್ಥಾನದ ಆಸ್ತಿಯ ಒಡೆತನಕ್ಕೆ ಸಂಬಂಧಪಟ್ಟಂತ ಆಸ್ತಿಯ ದಾಖಲೆಗಳು ಕೂಡ ಅವ್ರ ಹತ್ರ ಇಲ್ಲ, ಅಧಿಕಾರಿಗಳ ಹತ್ರ. ಮತ್ತೆ ಎಷ್ಟು ಮಟ್ಟಿಗಿದೆ ಅಂತ ಹೇಳಿದ್ರೆ ಇಲ್ಲಿಯ ಬಹಳಷ್ಟು ಸಾರಿ ದೇವಸ್ಥಾನದ ಕರೆಂಟ್ ಬಿಲ್ ಕಟ್ಟದಲ್ಲೇ KEBನವರು ಡಿಸ್ಕನೆಕ್ಟ್ ಮಾಡಿದ್ದಾರೆ. ನಾವು ತುಮಕೂರು ದಸರಾ ಸಮಿತಿ ಮತ್ತು ಸಾರ್ವಜನಿಕರು